ಏನಿದು? ಈ ನನ್ನ ಮಗ ಚಿರು ತಿನ್ನೋದಕ್ಕೆ ಹುಟ್ಟಿದಾನೆ ಅನ್ಸುತ್ತೆ. ನಾನು ಇಡೀ ಜೀವನದಲ್ಲಿ ಇಷ್ಟೊಂದು ಖರ್ಚು ಮಾಡಿರಲಿಲ್ಲ. ಬಂದು 2 ದಿವಸಕ್ಕೆ ನಿಂತ ಜಾಗದಲ್ಲಿ ತಿರುಪತಿ ತೋರಿಸ್ತಾ ಇದ್ದಾನೆ. ನಾನು ಕೊಟ್ಟಿದ್ದ ದುಡ್ಡಲ್ಲಿ ವೀಣಾ 1 ತಿಂಗಳು ಸಂಸಾರ ನಡೆಸ್ತಿದ್ಲು. ಇವನು ಹಾಳು ಮುಳು ಅಂತ ಆರ್ಡರ್ ಮಾಡಿ ಎಲ್ಲ ದುಡ್ಡು ಖರ್ಚು ಮಾಡಿಸ್ತಿದ್ದಾನೆ. ಈಗಿನ ಕಾಲದ ಮಕ್ಕಳನ್ನ ಸಾಕೋದು ತುಂಬ ಕಷ್ಟ. ನನಗೆ ಸಾಕೋದಕ್ಕೆ ಕಷ್ಟ ಆಗ್ತಿದ್ಯಾ? ಆಯ್ತು ಬಿಡಪ್ಪ, ನನ್ನ ಅಮ್ಮನ ಹತ್ರನೇ ಹೋಗ್ತೀನಿ. ಅಲ್ಲಿ ಅಜ್ಜಿ ತಾತ ಇಬ್ರು ನನ್ನ ಚೆನ್ನಾಗಿ ನೋಡ್ಕೋತಾರೆ. ನಾನು ನಿನಗೆಲ್ಲ ಕಣ ಹೇಳಿದ್ದು, ಬೇರೆ ಮಕ್ಕಳಿಗೆ. ಹಾಗಾದ್ರೆ ನಾನು ಈಗಿನ ಕಾಲದವನಲ್ವಾ? ನಾನು ಓಬಿರಾಯನ್ ಕಾಲದವನಾ? ಗೊತ್ತಾಯ್ತು ಬಿಡಪ್ಪ, ನಿನ್ನಿಂದ ನನ್ನನ್ನು ನೋಡ್ಕೊಳಕ್ ಕಷ್ಟ ಆಗ್ತಿದೆ ಅಂತ. ಅದಕ್ಕೆ ನಾನು ಅಜ್ಜಿ ತಾತನ ಹತ್ರನೇ ಹೋಗ್ತೀನಿ. ಛೇ, ಮಾತಾಡ್ತಿದ್ರೆ ಸಾಕು ಅಲ್ಲಿಗೆ ಹೋಗ್ತೀನಿ ಅಂತಾನೆ. ಈಗ ಇವನನ್ನು ವಾಪಸ್ ಕಳಿಸ್ಬಿಟ್ರೆ ವೀಣಾ ಬರೋಳು ಬರೋದಿಲ್ಲ. ಇವನ್ನ ಚೆನ್ನಾಗಿ ನೋಡ್ಕೊಂಡ್ರೆ ವೀಣನ್ನ ಕರ್ಕೊಂಡು ಬರೋದಕ್ಕೆ ಸಹಾಯ ಆಗುತ್ತೆ. ಇಲ್ಲದೆ ಹೋದ್ರೆ ಅವಳು ಎಷ್ಟು ದಿವಸ ಅಂತ ಇವನನ್ನು ಬಿಟ್ಟಿರೋದಕ್ಕಾಗುತ್ತೆ. ಅಪ್ಪ, ನಾನು ನಿಂಗೆ ಹೇಳ್ತಿರೋದು, ಅಜ್ಜಿ ತಾತನ ಮನೆಗೆ ಬಿಡು. ನೀನನ್ನು ಪುಟ್ಟ ಅಲ್ವೇನಾ? ನೀನನ್ನು ಮನೆ ಕಡ, ನೀನು ಹೋಗ್ಬಿಟ್ರೆ ನನಗೆ ಯಾರು ದಿಕ್ಕೋ? ಸರಿ, ಈಗ ನಂಗೆ ಹೊಟ್ಟೆ ಹಸಿತಿದೆ, ಸ್ಕೂಲ್ಗೂ ಟೈಮ್ ಆಗಿದೆ. ಏನಾದ್ರೂ ಆರ್ಡರ್ ಮಾಡಪ್ಪ. ಇದನ್ನ ಆರ್ಡರ್ ಮಾಡ್ಬೇಕಾ? ನಿಂಗೇನ್ ಬೇಕಾ ನಾನು ಮಾಡ್ಕೊಡ್ತೀನ? ಯಪ್ಪ, ನೀನ್ ಮಾಡೋ ಅಡ್ಗೆ ತಿಂದ್ರೆ ಜೀವನದಲ್ಲಿ ತಿನ್ನೋದೇ ಬಿಟ್ಬಿಡ್ಬೇಕಾಗತ್ತೆ. ಅದಕ್ಕೆ ಹೋಟ್ಲಿಂದಾನೇ ಆರ್ಡರ್ ಮಾಡು. ಹಾಗೆ ಒಂದು ಹಾರ್ಲಿಕ್ಸ್ ಹೇಳಪ್ಪ. ಹಾರ್ಲಿಕ್ಸ್ ಮನೆಗಳೇ ಇದೆಯಲ್ಲ, ಅದೇನು ದೊಡ್ಡ ಭ್ರಮ ಇದೆಯಾ ಮಾಡೋದು? ಹಾಲಿಗೆ ಹಾರ್ಲಿಕ್ಸ್ ಮಿಕ್ಸ್ ಮಾಡಿ ಕುಡಿದ್ರಾಯ್ತು. ನೀನ್ ಹೇಳೋದೇ ಕೇಳಲ್ಲ ಕಣಪ್ಪ, ನಾನೇ ಆರ್ಡರ್ ಮಾಡ್ತೀನಿ. ಬೇಡ ಕಣ, ಏನೋ ನೀನು ಇತ್ತೀಚೆಗೆ ಅಮ್ಮ ಇದ್ದಾಗ ಈಗೆಲ್ಲ ಮಾಡ್ತಿರ್ಲಿಲ್ಲ. ಅಮ್ಮ ಇದ್ದಾಗ ತಿನ್ನಕ್ ಬಿಡ್ತಿರ್ಲಿಲ್ಲ ಅಂತಾನೆ ಈಗ ಆರ್ಡರ್ ಮಾಡಿ ತಿಂತಿರೋದು. ಕಾಲ ಬದಲಾಗಿದೆ ಕಣಪ್ಪ, ಅದಕ್ಕೆ ತಕ್ಕನಾಗಿ ಇರ್ಬೇಕಲ್ವಾ? ಏನ್ ಬದಲಾದ್ರೂ ಬಾಯಲ್ಲೇ ತಾನೆ ತಿನ್ನೋದು. ಹೋಗಿ ಮುಖ ತೊಳ್ಕೊಂಬ, ಏನೋ ಒಂದು ಮಾಡ್ತೀನಿ. ನಿನಗೆ ಇಷ್ಟ ಇರೋದನ್ನೇ ಮಾಡ್ಕೊಡ್ತೀನಿ ಕಣ, ಜಾಣ. ಸರಿ, ಫೋನ್ ತಗೊಳಪ್ಪ. ಎಲ್ಲ ನನ್ನ ಜೀವ ತಿನ್ನಕ್ಕೆ ನಿಂತಿದ್ದಾರೆ. ಇದೊಂದು ಬೇರೆ ತಡ್ಬೇಕಲ್ಲಪ್ಪ. ಈ ಬಡ್ಡಿ ಇದನ್ನು 48 ಗಂಟೆಲಿ ದುಡ್ಡು ತಂದು ಕೊಡು ಒಂದೇ. ಆ 48 ಗಂಟೆಲಿ 24 ಗಂಟೆ ಮುಗಿದೇ ಹೋಗದೆ. ಯಾವಾಗ ದುಡ್ಡು ಕೊಡ್ತಾನೆ? ಅವ್ನು ಫೋನ್ ಬೇರೆ ತೆಗಿತಾ ಇಲ್ವಲ್ಲ. ಯಾರಪ್ಪ ಬೆಳೆಗೆ ಪ್ರಾಣ ಹಿಂಡಕ್ಕೆ? ಅಯ್ಯಪ್ಪ.